ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಜೇಶ್ವರಿ ಮಾಲಿಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ, ತುಂಬ ವರ್ಷಗಳ ಆದಮೇಲೆ ನಾನು ನನ್ನ ಮದುವೆ ಆದಮೇಲೆ ಮೊದಲನೇ ಸಾರಿ ಕಬ್ಬಾಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದೆ, ರಿಲೇಟಿವ್ ಫಂಕ್ಷನು. ಸೊ ಹಂಗಾಗಿ ಹೊರಟಿದ್ದೀವಿ. ಕೆಲಸ ಎಲ್ಲ ಮುಗಿಸಿ ಪೂಜೆ ಕೆಲಸ ಕೂಡ ಮುಗಿಸ್ಕೊಂಡಿದ್ದೀನಿ. ಸೊ ಇದೇನಿದ್ರು ತಿಂಡಿ ಮಾಡಿಕೊಂಡು ಹೊರಡಬೇಕು ಅಷ್ಟೇ. ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿ ವರ್ಷಗಳೇ ಕಳೆದ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು, ಕಬ್ಬಾಳ ದೇವಸ್ಥಾನಕ್ಕೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಎಲ್ಲಾದರೂ ದೇವಸ್ಥಾನಕ್ಕೆ ಹೊರಟಾಗ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿಸಿ ಹೋಗೋದ್ರಿಂದ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಹಂಗಾಗಿ ನಾನು ಪೂಜೆ ಕೂಡ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಅದರಿಂದ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ತಿಂಡಿ ಕೂಡ ಮಾಡಿರಲಿಲ್ಲ. ಹಾಗಾಗಿ ನನ್ನ ಮಗಳಿಗೆ ಹೊರಗಡೆ ಇಡ್ಲಿನ ಕೇಳ್ತಾ ಇದ್ಲು. ಹಂಗಾಗಿ ಅವರಪ್ಪ ಇಡ್ಲಿ ಕೂಡ ತಂದು ಕೊಟ್ಟರು. ಎಲ್ಲರಿಗೂ ಕೂಡ ಒಟ್ಟಿಗೆ ಸೇರಿಸಿ ತಂದಿದ್ದರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡ್ವಿ. ತಿಂಡಿ ಮುಗಿಸ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಹೊರಟ್ವಿ. ಇವತ್ತು ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಇದ್ದಿದ್ದರಿಂದ ಗಾಡಿನಲ್ಲೂ ಹೋಗೋಕ್ಕಾಗಲ್ಲ. ಹಾಗೆ ಅಣ್ಣ ಕೂಡ ಒಬ್ಬರೇ ಬರ್ತಾಯಿದ್ರು. ಹಾಗಾಗಿ ಅಣ್ಣ ವೈಫ್ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಅವರು 2 ವೀಲರಲ್ಲಿ ಬರ್ತಿದ್ರು. ಅದಕ್ಕೆ ನಾವು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಹೋಗ್ಬೇಕಾದ್ರೇ ಬೆಳಿಗ್ಗೆನೇ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಇವಾಗಲೇ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ, ಮುಂದೆ ಹೆಂಗಿರುತ್ತೋ ಅಂತ ಅಂದ್ಕೊಂಡೆ ಹೊರಟ್ವಿ. ಹೋಗಿದ ತಕ್ಷಣ ನಮಗೆ ಬಸ್ ಕೂಡ ಸಿಕ್ತು. ಬಸ್ ಹತ್ಕೊಂಡು ನಾವು ಕೂಡ ಹೊರಟ್ವಿ. ನಾವು ಅಂದ್ಕೊಂಡಿದ್ದ ಟೈಮ್ಗಿಂತ ತುಂಬ ಬೇಗನೆ ನಾವು ಸಾತ್ನೂರ ರೀಚ್ ಮಾಡಿದ್ವಿ. ನನ್ನ ಮಗಳಿಗೆ ಹೋಗಿದ ತಕ್ಷಣ ಬಾಯಾಕೆ ಆಯಿತು ಅಂತ ಅವರಪ್ಪ ಜ್ಯೂಸ್ ಕೂಡ ಕೊಡಿಸ್ತಿದ್ರು. ಹಾಗೆ ಎಲ್ಲರೂ ಸೇರಿ ಜ್ಯೂಸ್ ಕೂಡ ಕುಡ್ಕೊಂಡು ಸೀದಾ ನಾವು ಹೋಗಿದ್ದು ಕಬ್ಬಾಳಮ್ಮನ ದೇವಸ್ಥಾನದ ಹತ್ರ. ಸೊ ದೇವಸ್ಥಾನದ ಹತ್ರ ಅಂತೂ ಇವತ್ತು ಸಿಕ್ಕಾಪಟ್ಟೆ ರಶ್ ಇದ್ದರು. ಹೋಗಿ ಹೂವಿನ ಹಾರ ಕೂಡ ತಗೊಂಡು ಪೂಜೆಗೆ ಎಲ್ಲ ಸಾಮಾನು ಕೂಡ ಬೇಕಿತ್ತಲ್ಲ, ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದಾಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ. ಸಿಕ್ಕಾಪಟ್ಟೆ ರಶ್ ಇದ್ದರು. ನಾವು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಪ್ರತಿ ವಾರ ಕೂಡ ರಶ್ ಇದೇ ರೀತಿ ಇರುತ್ತಂತೆ. ಅಷ್ಟು ರಶ್ ಇದ್ದರು. ಹೋಗಿದ ತಕ್ಷಣ ಅಂತೂ ಅಯ್ಯೋ ಇಷ್ಟೊಂದು ಜನ ಇದ್ದಾರೆ ಅಂತ ಅನಿಸ್ಬಿಡ್ತು. ಬಟ್ ನಾನು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದು ಆಲ್ಮೋಸ್ಟ್ 7ರಿಂದ 8 ವರ್ಷ ಆಗಿದೆ ಅಂತ ಅನಿಸುತ್ತೆ. ನಾನು ಮದುವೆಗೂ ಮುಂಚೆ ಸಿಕ್ಕಾಪಟ್ಟೆ ಹೋಗ್ತಾಯಿದ್ದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ. ಆದರೆ ಮದುವೆ ಆದಮೇಲೆ ಒಂದು ಸಾರಿ ಕೂಡ ನಾನು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಮದುವೆ ಆದಮೇಲೆ ಮದುವೆಗೆ ಮುಂಚೆ ತುಂಬ ಸರಿ ಹೋಗ್ತಿದ್ದೆ. ಯಾವಾಗಲೂ ಹೋಗಿಲ್ಲ ಅಂದರೂ ನನ್ನ ಬರ್ತಡೇ ದಿನ ಅಂತೂ ಕಂಪಲ್ಸರಿ ಅಂತೂ ಹೋಗೇ ಹೋಗ್ತಿದ್ದೆ. ಪ್ರತಿ ವರ್ಷ ಕೂಡ ಅಣ್ಣ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಕರ್ಕೊಂಬರ್ತಿದ್ರು. ಇವತ್ತು ಹೋಗಿದ್ದು ಆಫ್ಟರ್ ಲಾಂಗ್ ಇಯರ್ಸ್ ಆದಮೇಲೆ ಹೋಗಿದ್ದು. ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೇನೆಂದರೆ, ಲಾಸ್ಟ್ ಟೈಮ್ ಮೊದಲು ಸಾರಿ ಎಲ್ಲ ಗರ್ಭಗುಡಿ ಮುಂದೆನೇ ನಿಲ್ಲಿಸಿ ಜನಗಳಿಗೆ ದರ್ಶನ ಕೊಡ್ತಿದ್ರು. ಆಲ್ಮೋಸ್ಟ್ ಅಟ್ಲೀಸ್ಟ್ 1 ನಿಮಿಷ ಆದರೂ ನೋಡೋದಕ್ಕೆ ಪರ್ಮಿಷನ್ ಇರ್ತಾಯಿತ್ತು. ಬಟ್ ಇವಾಗ 10 ಸೆಕೆಂಡು ಕೂಡ ಜನಗಳಿಗೆ ಪರ್ಮಿಷನ್ ಇಲ್ಲ. ಹಿಂಗೆ ಬಂದು ನಿಂತ್ಕೊಂಡಿದ್ದ ತಕ್ಷಣವೇ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ಬಟ್ ಕಣ್ತುಂಬ ನೋಡೋದಕ್ಕೆ ದೇವ್ರು ಸಿಕ್ಕಿಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು. ಆ್ಯಂಡ್ ಮೊದಲು ದೇವಸ್ಥಾನ ಚಿಕ್ಕದಿದ್ರು ದರ್ಶನಕ್ಕಂತೂ ಏನೂ ಕೊರತೆ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಮಾಡ್ತಿದ್ರು. ಬೊಟ್ಟಿಡೋದು, ಕಾಯಿ ಹೊಡ್ಕೊಡೋದು ಪ್ರತಿಯೊಂದನ್ನು ಸೂಪರಾಗಿ ಮಾಡಿಕೊಡ್ತಿದ್ರು. ಬಟ್ ಇವಾಗ ದೇವಸ್ಥಾನ ದೊಡ್ಡದಾಗಿದೆ. ಬಟ್ ತುಂಬ ದೂರದಿಂದ ಬರೋರಿಗೆ ದರ್ಶನಕ್ಕಂತೂ ನಿಜವಾಗ್ಲೂ ಕೊರತೆ ಅಂತಲೇ ನನಗನ್ಸಿದ್ದು ಪರ್ಸ್ನಲಿ. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಆದರೂ ದೇವ್ರನ್ನ ನೋಡೋದಕ್ಕೆ ಟೈಮ್ ಕೊಡಬೇಕು. ಅದೆಲ್ಲ ಟೈಮ್ ಕೂಡ ಕೊಡದೆ ನಡೀರಿ ಅಂತ ಕಳಿಸ್ಬಿಟ್ರು. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ರೀತಿ ನನ್ನ ದರ್ಶನ ಆಗುತ್ತೆ ಅಂತ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ನನ್ನ ಮಗಳು ಒಂದು ವಾಚ್ ಕೂಡ ಬೇಕು ಅಂತ ತೆಗೆಸ್ಕೊಂಡ್ಲು. ಅಲ್ಲಿಂದ ನಾವು ಹೊರಟು ಪಾರ್ಟಿ ಹಾಲ್ ಹತ್ರ ಬಂದ್ವಿ. ಯಾಕಂದರೆ ನಮ್ಮ ರಿಲೇಟಿವ್ ಅವರು ಪಾರ್ಟಿ ಹಾಲ್ ಹತ್ರನೇ ಫಂಕ್ಷನ್ನ ಇಟ್ಕೊಂಡಿದ್ದು ಅಲ್ವಾ. ಹಾಗಾಗಿ ಪಾರ್ಟಿ ಹಾಲ್ ಹತ್ರ ಬಂದು ಹೊಟ್ಟೆ ಕೂಡ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಹಂಗಾಗಿ ಊಟ ಕೂಡ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಊಟ ಮಾಡಿಕೊಂಡು ರಿಲೇಟಿವ್ಸ್ ಎಲ್ಲರೂ ಕೂಡ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಹಾಗಾಗಿ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಹೊರಗಡೆ ನಮ್ಮ ಚಿಕ್ಕಮ್ಮ ಮತ್ತು ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಕೂಡ ಬಂದಿದ್ರಲ್ವ. ಸೊ ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಹಾಗೆ ನನ್ನ ರಿಲೇಟಿವ್ ಅಣ್ಣಂದು ಮದುವೆ ಕೂಡ ಇದೆಯಂತೆ ಇದೇ ಮಂತು. ಸೊ ಹಂಗಾಗಿ ಅವರು ಕೂಡ ಬಂದು ಅಲ್ಲಿ ಇನ್ವಿಟೇಷನ್ನ ಕೊಟ್ಟಿದ್ದಾದಮೇಲೆ ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ನಾವು ಸೀದಾ ಮತ್ತೆ ಬೆಂಗಳೂರು ಬಸ್ ಹತ್ತೋಣ ಅಂದ್ಕೊಂಡು ಹೊರಟ್ವಿ. ಅಣ್ಣ ಮತ್ತು ಯಜಮಾನ್ರು ಪಾಪು ಮೂವರು ಕೂಡ ಗಾಡಿನಲ್ಲಿ ಬಂದರು. ನಾನು ಮತ್ತು ಅಮ್ಮ ಇನ್ನೊಂದು ತಮ್ಮನ ಗಾಡಿನಲ್ಲಿ ಸಾತ್ನೂರಿಗೆ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಬಸ್ ಹತ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಅಮ್ಮನ್ನ ನಾನು ಊರಿಗೆ ಬಸ್ ಹತ್ತಬೇಕಿತ್ತು. ಹಾಗಾಗಿ ಅಮ್ಮನ್ನ ಊರಿಗೆ ಬಸ್ ಹತ್ಬಿಟ್ಟು ನಾನು ಬಸ್ ಹತ್ಕೊಂಡು ಬೆಂಗಳೂರಿಗೆ ಸೀದಾ ಬಂದೆ. ಅಣ್ಣ ಮತ್ತು ಯಜಮಾನ್ರು ಮತ್ತು ಪಾಪ 3 ಜನರು ಕೂಡ ಗಾಡಿನಲ್ಲಿ ಬಂದರು. ನಾನು ಬಸ್ಸಲ್ಲಿ ಕೂಡ ಬಂದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.